ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ದಿನ ನೀವು ಎಂದೂ ಯೋಚಿಸಿರದ ಒಂದು ವಿಷಯದ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಪ್ರಶ್ನೆ ನಿಮಗೆ ಎಂದಾದರೂ ಬಂದಿದೆಯೇ? ಲಕ್ಷಾಂತರ ಟನ್ ತೂಕದ ಭಾರೀ ಹಡಗುಗಳು ಸಮುದ್ರದಲ್ಲಿ ಹೇಗೆ ತೇಲ್ತವೆ? ಒಂದು ಸಣ್ಣ ಕಬ್ಬಿಣದ ತುಂಡನ್ನು ನೀರಿಗೆ ಹಾಕಿದರೆ ಅದು ತಕ್ಷಣವೇ ಮುಳುಗ್ತದೆ. ಆದರೆ ಅದೇ ಕಬ್ಬಿಣದಿಂದ ನಿರ್ಮಿಸಲಾದ ಸಾವಿರಾರು ಕಾರುಗಳು ಮತ್ತು ಸಾವಿರಾರು ಕಂಟೈನರ್ಗಳನ್ನು ಹೊತ್ತಿರುವ ಹಡಗು ಸಮುದ್ರದಲ್ಲಿ ಹೇಗೆ ತೇಲ್ತದೆ? ಇದರ ಹಿಂದಿರುವ ವಿಜ್ಞಾನ ನಿಜಕ್ಕೂ ಅದ್ಭುತ. ಇಂದಿನ ವಿಡಿಯೋದಲ್ಲಿ ಈ ರಹಸ್ಯವನ್ನು ಸರಳವಾಗಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಮೊದಲು ಒಂದು ಸರಳ ಉದಾಹರಣೆ ನೋಡೋಣ. ಒಂದು ಘನ ಕಬ್ಬಿಣದ ತುಂಡನ್ನು ನೀರಿಗೆ ಹಾಕಿದರೆ ಅದು ನೇರವಾಗಿ ಕೆಳಕ್ಕೆ ಹೋಗ್ತದೆ. ಕಾರಣ, ಕಬ್ಬಿಣದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು. ಸ್ನೇಹಿತರೆ, ಒಂದು ವಸ್ತು ನೀರಿನ ಮೇಲೆ ತೇಲ್ತಾ ಇದೆ ಅಂದರೆ ಅದು ತನ್ನ ತೂಕದಷ್ಟು ನೀರನ್ನು ಸ್ಥಳಾಂತರಗೊಳಿಸಲೇಬೇಕು. ಇಲ್ಲ ಅಂದರೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರಬೇಕು. ಆದ್ದರಿಂದ ಸ್ನೇಹಿತರೆ, ಹಡಗಿನ ಒಟ್ಟು ಗಾತ್ರ ದೊಡ್ಡದಾಗಿದ್ದರೂ ಹಡಗು ಸಮುದ್ರದಲ್ಲಿ ಚಲಿಸುವಾಗ ಅದು ಸ್ಥಳಾಂತರಗೊಳಿಸುವ ನೀರಿನ ತೂಕ ಹಡಗಿನ ತೂಕಕ್ಕಿಂತ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ಹಡಗು ನೀರಿನಲ್ಲಿ ಮುಳುಗದೆ ತೇಲಲು ಸಾಧ್ಯವಾಗ್ತದೆ. ಸ್ನೇಹಿತರೆ, ನಿಮಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. 50 kg ತೂಕದ ಒಬ್ಬ ವ್ಯಕ್ತಿ ನೀರಿನಲ್ಲಿ ಈಜ್ತಾ ಇದ್ದಾನೆ ಅಂದರೆ ಅವನು ತನ್ನ ತೂಕದಷ್ಟು ನೀರನ್ನು ತನ್ನ ಕೈ ಮತ್ತು ಕಾಲುಗಳಿಂದ ಸ್ಥಳಾಂತರಗೊಳಿಸಲೇಬೇಕು. ತಪ್ಪಿದಲ್ಲಿ ಅವನು ನೀರಿನಲ್ಲಿ ಮುಳುಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಸ್ನೇಹಿತರೆ, ತೇಲುವಿಕೆಯ ಬಲ ಎಂದು ಕರಿತೀವಿ, ಅಂದರೆ ಬಯಾಂಟ್ ಫೋರ್ಸ್ ಅಂತ ಕರಿತೀವಿ. ಇದೇ ರೀತಿ ಹಡಗಿನ ಮೇಲೆ 2 ಬಲಗಳು ಕಾರ್ಯನಿರ್ವಹಿಸ್ತವೆ. ಮೊದಲನೆಯದನ್ನು ನಾವು ಗುರುತ್ವಾಕರ್ಷಣ ಬಲ, ಇದು ಹಡಗನ್ನು ಕೆಳಗೆ ಎಳೀತದೆ. ಎರಡನೇದು ನೀರಿನ ತೇಲಿಸುವ ಬಲ, ಬಯಾಂಟ್ ಫೋರ್ಸ್ ಅಂತ ಕರಿತೀವಿ. ಇದು ಮೇಲ್ಮುಖವಾಗಿರುತ್ತದೆ. ಇದು ಹಡಗನ್ನು ಮೇಲಕ್ಕೆತ್ತದೆ. ಇದು ನ್ಯೂಟನ್ನ ಚಲನೆಯ 3ನೇ ನಿಯಮದ ಪ್ರಕಾರ ಇದೆ. ಸ್ನೇಹಿತರೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧವಾಗಿರುತ್ತದೆ. ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಹಡಗು ನೀರಿನಲ್ಲಿ ಇಳಿದಾಗ ಅದು ಸ್ವಲ್ಪ ಪ್ರಮಾಣದ ನೀರನ್ನು ಸ್ಥಳಾಂತರಿಸ್ತದೆ. ಆ ಸ್ಥಳಾಂತರವಾದ ನೀರಿನ ತೂಕಕ್ಕೆ ಸಮನಾದ ಮೇಲ್ಮುಖ ಬಲ ಹಡಗಿನ ಮೇಲೆ ಉಂಟಾಗ್ತದೆ. ಆ ಮೇಲ್ಮುಖ ಬಲ ಹಡಗಿನ ತೂಕಕ್ಕೆ ಸಮನಾದಾಗ ಹಡಗು ಸಮತೋಲನದಲ್ಲಿ ನೀರಿನಲ್ಲಿ ತೇಲ್ತದೆ. ಅದಕ್ಕಾಗಿ ಭಾರೀ ಹಡಗುಗಳು ಕೂಡ ಸುರಕ್ಷಿತವಾಗಿ ಸಮುದ್ರದಲ್ಲಿ ತೇಲ್ತವೆ. ಹಾಗಾದರೆ ಕೆಲವೊಮ್ಮೆ ಏಕೆ ಹಡಗುಗಳು ಮುಳುಗ್ತವೆ? ಇದಕ್ಕೆ ಹಲವು ಕಾರಣಗಳಿವೆ ಸ್ನೇಹಿತರೆ. ಹಡಗಿನ ಹೊರಭಾಗದಲ್ಲಿ ದೊಡ್ಡ ರಂಧ್ರ ಉಂಟಾದರೆ ನೀರು ಒಳಗೆ ತುಂಬಲು ಆರಂಭವಾಗ್ತದೆ. ಒಳಗಿನ ಗಾಳಿಯ ಜಾಗ ಕಡಿಮೆ ಆಗ್ತದೆ. ಹಡಗಿನ ಸರಾಸರಿ ಸಾಂದ್ರತೆ ಹೆಚ್ಚಾಗ್ತದೆ. ಆಗ ನೀರು ನೀಡುವ ತೇಲುವ ಬಲ ಸಾಕಾಗೋದಿಲ್ಲ. ಅದರ ಪರಿಣಾಮವಾಗಿ ಹಡಗು ನಿಧಾನವಾಗಿ ಮುಳುಗಲು ಆರಂಭಿಸ್ತದೆ. ಇದಕ್ಕಾಗಿ ಪ್ರತಿಯೊಂದು ಹಡಗುಗಳಲ್ಲಿ ನೀರನ್ನು ಹೊರಹಾಕುವ ಪಂಪ್ಗಳು, ಸುರಕ್ಷಿತ ವಿಭಾಗಗಳು ಮತ್ತು ತುರ್ತು ವ್ಯವಸ್ಥೆಗಳು ಇರ್ತವೆ. ಸ್ನೇಹಿತರೆ, ಇಂದಿನ ಆಧುನಿಕ ಕ್ರೂಸ್ ಹಡಗುಗಳಲ್ಲಿ ಹಲವಾರು ಪ್ರತ್ಯೇಕ ವಿಭಾಗಗಳಿರ್ತವೆ. ಒಂದು ವಿಭಾಗಕ್ಕೆ ನೀರು ನುಗ್ಗಿದರೂ ಉಳಿದ ವಿಭಾಗಗಳು ಮುಚ್ಚಿರ್ತವೆ. ಅದರಿಂದ ಸಂಪೂರ್ಣ ಹಡಗು ತಕ್ಷಣದಲ್ಲಿ ಮುಳುಗೋದಿಲ್ಲ. ಇದರ ಜೊತೆಗೆ ಕಂಪ್ಯೂಟರ್ ವ್ಯವಸ್ಥೆಗಳು ಹಡಗಿನ ಸಮತೋಲನವನ್ನು ನಿರಂತರವಾಗಿ ಪರಿಶೀಲಿಸ್ತಾ ಇರ್ತವೆ. ಇದರಿಂದ ಲಕ್ಷಾಂತರ ಟನ್ ತೂಕದ ಹಡಗುಗಳು ಸುರಕ್ಷಿತವಾಗಿ ಸಾಗರದಲ್ಲಿ ಸಂಚರಿಸ್ತಾ ಇದ್ದಾವೆ. ಹೀಗಾಗಿ ಸ್ನೇಹಿತರೆ, ಹಡಗು ತೇಲುವುದಕ್ಕೆ ಕಾರಣ ಅದರ ತೂಕ ಕಡಿಮೆ ಇರುವುದಲ್ಲ, ಅದರ ಆಕಾರ, ಸ್ಥಳಾಂತರಗೊಳಿಸುವ ನೀರಿನ ಮೊತ್ತ, ನೀರು ನೀಡುವ ತೇಲುವ ಬಲ, ಇವುಗಳ ಸಂಯೋಜನೆಯೇ ಅದರ ರಹಸ್ಯವಾಗಿರ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಇಂತಹ ಕುತೂಹಲಕಾರಿ ವಿಜ್ಞಾನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.